ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಗವರ್ನರ್ ಮಧ್ಯದ ಸಂಘರ್ಷ ಇದೆಯಲ್ಲ, ಇದು ಗಣರಾಜ್ಯೋತ್ಸವದಲ್ಲಿ ಪ್ರಸ್ತಾಪ ಆಗಲಿಲ್ಲ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನರೇಗಾ ವಿಚಾರನೇ ಸರ್ಕಾರ ಪ್ರಸ್ತಾಪಿಸಿಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಟೀಕೆಗೆ ಈ ಬಾರಿ ಕೋಕ್ ಕೊಟ್ಟಿದ್ದಾರೆ. ತನ್ನ ಅಭಿವೃದ್ಧಿ ವಿಚಾರಗಳಿಗೆ ಆದ್ಯತೆ ನೀಡಿದೆ ರಾಜ್ಯ ಸರ್ಕಾರ. ಅನಗತ್ಯವಾಗಿ ಮತ್ತೊಂದು ವಿವಾದ ಬೇಡ ಅಂತ ಸರ್ಕಾರ ಎಚ್ಚರಿಕೆಯ ನಡೆ ಇಟ್ಟಿದೆ. ಅಧಿವೇಶನದ ಆರಂಭದ ದಿನ ನಡೆದ ಹೈ ಡ್ರಾಮಾ ಇಡೀ ರಾಜ್ಯ ನೋಡಿತ್ತು. ಅದಾದ ನಂತರ ಮತ್ತೊಂದು ಸಲ ಗಣರಾಜ್ಯೋತ್ಸವದ ದಿನ ಹೀಗೆ ಆಗತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ನಿನ್ನೆ ಸಿಎಂ ಹೇಳಿದ್ರು, ನಾವು ರಾಜ್ಯಪಾಲರಿಗೆ ಭಾಷಣ ಬರೆದು ಕೊಟ್ಟಿದ್ದೀವಿ, ಅದನ್ನ ಓದಲೇಬೇಕು ಅನ್ನೋ ನಿಯಮ ಇಲ್ಲ, ನೋಡೋಣ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತ ಹೇಳಿದ್ರು. ಭಾಷಣದಲ್ಲಿ ಎಲ್ಲಿಯೂ ಜಿ ಬಗ್ಗೆ ಪ್ರಸ್ತಾಪ ಇಲ್ಲ, ಕೇಂದ್ರದ ಬಗ್ಗೆ ಟೀಕೆ ಇಲ್ಲ. ತನ್ನ ಅಭಿವೃದ್ಧಿ ವಿಚಾರಗಳಿಗೆ ರಾಜ್ಯ ಸರ್ಕಾರ ಈ ಬಾರಿ ಆದ್ಯತೆ ಕೊಟ್ಟಿದೆ. ಅನಗತ್ಯವಾಗಿ ಮತ್ತೊಂದು ವಿವಾದ ಆಗದೇ ಇರೋ ಹಾಗೆ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ. ಗ್ಯಾರಂಟಿ ಯೋಜನೆ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನ ಅದರಲ್ಲಿ ಉಲ್ಲೇಖಿಸಿದೆ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದೆ ಗವರ್ನರ್ ತೆರಳಿದ್ರು, ಕೇವಲ ಸ್ವಾಗತ ಕೋರಿ ತೆರಳಿದ್ರು. ಆದ್ರೆ ಗಣರಾಜ್ಯೋತ್ಸವದ ದಿನ ಸರ್ಕಾರ ಕೊಟ್ಟ ಭಾಷಣ ಯಥಾವತ್ ರಾಜ್ಯಪಾಲರು ಓದಿದ್ದಾರೆ. ಕೇಂದ್ರದ ವಿರುದ್ಧ ಏನು ಟೀಕೆಯ ಭಾಷಣ ಇತ್ತಲ್ಲ, ಅದನ್ನ ಜಂಟಿ ಅಧಿವೇಶನದಲ್ಲಿ ಮಾಡಿರಲಿಲ್ಲ. ಒಂದು ದೊಡ್ಡ ಹೈ ಡ್ರಾಮಾ ನಡೆದಿತ್ತು. ಆದ್ರೆ ಗಣರಾಜ್ಯೋತ್ಸವದ ದಿನ ಹಂಗೇನು ನಡೀಲಿಲ್ಲ. ವಿಷನ್ ವಾರ್ಡನ್ ವಿನೋದ್ ಸಿ, after Home Guard, after Civil Defense, Air Rishabh Gupta, who belongs to the 1st Battalion Parachute Regiment and has served in diverse operations. ಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜೊತೆಯಾಗಿದ್ದಾರೆ. ಇಂದಿನ ಪರೇಡ್ನ ಕಮಾಂಡ್ by Lieutenant Colonel Vignesh Jagdale, the parade commander, and also the ADC squadron leader Shri Abhinav. Ladies and gentlemen, this is an opportunity for all of you. Please give a round of applause and exchange Republic Day greetings with the Honorable Governor of Karnataka, Shri Thawar Chand Gehlot. We are all indeed lucky to be present here and of course celebrate the Republic Day and to say Happy Republic Day to one another. ಬಂಧುಗಳೇ, ಮಾನ್ಯ ರಾಜ್ಯಪಾಲರು ನಿಮ್ಮೆಡೆಗೆ ಬರುವಾಗ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸದಾವಕಾಶ ನಿಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಬಂಧುಗಳೇ, wherever we live in India, we are all one, and that's the sign of unity which we must show to the entire world that India is united. The open jeep, the Honorable Governor exchanging Republic Day greetings with all of us here, and now coming closely towards the first contingent, we have the army contingent. Behind the army contingent is the prisons and correctional services, and then the army public school. राज्य प्रतिवर्ष सार्वजनिक कल्याण के लिए विशेष रूप से रुपए 1.1 लाख करोड़ व्यय कर रहा है. गारंटी योजनाओं के अंतर्गत अब तक रुपए 1.13 लाख करोड़ से अधिक की राशि वितरित की जा चुकी है. इसके परिणाम स्वरूप विभिन्न अध्ययनों से संकेत मिलता है कि लोगों की क्रय शक्ति में वृद्धि हुई है और परिवारों का आर्थिक सशक्तिकरण हो रहा है. महिलाओं में नया आर्थिक और सामाजिक उत्साह उत्पन्न हुआ है. कर्नाटक उन चुनिंदा राज्यों में है जहां उपभोक्ता मूल्य सूचकांक बेहतर बना हुआ है. पारिवारिक सर्वेक्षण के आंकड़ों के अनुसार वर्ष 2024-25 के दौरान राज्य के 1.37 करोड़ परिवारों को किसी न किसी सरकारी योजना के अंतर्गत प्रत्यक्ष वित्तीय लाभ प्राप्त हुआ है. ಗಣರಾಜ್ಯೋತ್ಸವದ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಟಾರ್ಗೆಟ್. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನರೇಗಾ ಯೋಜನೆ ಬದಲಿಸಿದ್ದರಿಂದ ಕಾರ್ಮಿಕರಿಗೆ ತೊಂದರೆಯಾಗಿದೆ.
ಜಿರಾಮ್ಜಿಯಲ್ಲಿ ಗುಲಾಮರಾಗಿ ಕೆಲಸ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮನ್ರೇಗಾ ಕೈ ಬಿಟ್ಟಿರೋದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕಾಯ್ದೆಯಿಂದ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭಾಷಣ ಮಾಡಿದ್ದಾರೆ. ಸಚಿವರು ಮಾಡಿರುವ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಟೀಕಾ ಪ್ರಹಾರ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿರುವಂಥ ಒಂದು ಬೃಹತ್ ಯೋಜನೆ, ಸಾಮಾಜಿಕ ಭದ್ರತೆ ಕೊಡುವಂಥ ಯೋಜನೆಯನ್ನು ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮನ್ನು ತಂದಿದ್ದಾರೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ವಿಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು ಉದ್ಯೋಗದ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಈ ಹೊಸ ಕಾಯ್ದೆಯಿಂದ ಕಾರ್ಮಿಕರು ತಮ್ಮ ಘನತೆಯನ್ನು ತ್ಯಾಗ ಮಾಡಿ ಇವತ್ತು ಗುತ್ತೇದಾರಗಳ ಗುಲಾಮರಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಕಾಯ್ದೆಯಿಂದ ಪಂಚಾಯತ್ಗಳ ಅಧಿಕಾರಗಳನ್ನು ಕೂಡ ಕಡಿವಾಣ ಹಾಕ್ತಾ ಇದ್ದಾರೆ. ಏನು ಮನ್ರೇಗಾ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿ ಒಂದು ಹೊಸ ಕಾಯ್ದೆ ತಂದಿದೆ. ಇದರಿಂದ ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಬಹಳ ದೊಡ್ಡ ಧಕ್ಕೆ ಆಗಿದೆ ಅಂತ ಬಹಳ ನೋವಿನಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಅದನ್ನ ಹಕ್ಕನ್ನು ಕೊಡಿಸಿತ್ತು. ಆದರೆ ಕೇಂದ್ರ ಸರ್ಕಾರ ಅದನ್ನು ತೆಗೆದು ಹಾಕಿ ಒಂದು ಹೊಸ ಕಾಯ್ದೆಯನ್ನು ತಂದಿದೆ. ಇದರಿಂದ ಇವತ್ತು ಉದ್ಯೋಗ ಖಾತ್ರಿ ಕಾನೂನಿಗೆ ಕೊಡ್ಲಿ ಪೆಟ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇನ್ನು ಗಣರಾಜ್ಯೋತ್ಸವದ ಭಾಷಣದಲ್ಲಿ ನರೇಗಾ ಯೋಜನೆಯ ಪ್ರಸ್ತಾಪ ಆಯಿತು. ಗದಗದಲ್ಲಿ ಕಾನೂನು ಸಚಿವ ಗಣರಾಜ್ಯೋತ್ಸವ ಸಂದೇಶ ನೀಡೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಎಚ್.ಕೆ. ಪಾಟೀಲ್ ಭಾಷಣಕ್ಕೆ ಎಂಎಲ್ಸಿ ಸಂಕನೂರ ವಿರೋಧ ವ್ಯಕ್ತಪಡಿಸಿದ್ರು. ಪರಿಷತ್ ಸದಸ್ಯ ಸಂಕನೂರ ಕಾರ್ಯಕ್ರಮ ಬಹಿಷ್ಕಾರ ಹಾಕಿದ್ರು. ಕಾರ್ಯಕ್ರಮದ ಮಧ್ಯದಲ್ಲೇ ಹೊರನಡೆದ್ರು ಪರಿಷತ್ ಸದಸ್ಯ. ಕೇಂದ್ರ ಸರ್ಕಾರದ ನಡೆ ಖಂಡಿಸ್ತಾ ಇದ್ದ ಹಾಗೆ ಸಂಕನೂರ ಬಹಿಷ್ಕಾರ ಹಾಕಿ ಹೊರನಡೆದ್ರು. ಎಚ್.ಕೆ. ಪಾಟೀಲರು ಯಾವಾಗ ನರೇಗಾ ವಿಷಯ ಪ್ರಸ್ತಾಪಿಸಿದ್ರು ಆಗ ಪರಿಷತ್ ಸದಸ್ಯ ಅಲ್ಲಿಂದ ಹೊರನಡೆದ್ರು. ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ಕೇಂದ್ರ ಸರ್ಕಾರ ನಿರಸನಗೊಳಿಸಿದೆ. ತನ್ಮೂಲಕ ಬಡವರ ಕೂಲಿಕಾರರ ಉದ್ಯೋಗದ ಹಕ್ಕನ್ನು ಮತ್ತು ನಿರುದ್ಯೋಗ ಭತ್ಯೆಯ ಯೋಜನೆಯನ್ನು ಕಸಿದುಕೊಂಡಿದೆ. ಗ್ರಾಮೀಣ ಭಾರತದ ಬಡವರ ತನ್ಮೂಲಕ ಬಡವರ ಕೂಲಿಕಾರರ ಉದ್ಯೋಗದ ಹಕ್ಕನ್ನು ನಿರುದ್ಯೋಗ ಭತ್ಯೆಯ ಯೋಜನೆಯನ್ನು ಕಸಿದುಕೊಂಡಿದೆ. ಗ್ರಾಮೀಣ ಭಾರತದ ಅಭಿವೃದ್ಧಿ ಭಾರತ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿರ್ತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ವಿಕಸಿತ ಭಾರತ ಜಿರಾಮ್ಜಿ ಒಂದು ಕಾನೂನನ್ನು ರಚನೆ ಮಾಡಿದೆ. ಇವತ್ತು ಮನೆ ಎಚ್.ಕೆ. ಪಾಟೀಲರು ಆ ಸಂದೇಶ ಓದ್ತಕ್ಕಂಥ ಸಂದರ್ಭದೊಳಗೆ ಏನು ವಿಕಸಿತ ಭಾರತ ಜಿರಾಮ್ಜಿ ಏನು ಕಾನೂನು ಅದ, ಇದು ಬಡವರ ಉದ್ಯೋಗದ ಹಕ್ಕನ್ನು ಕಸ್ಕೊಂಡಿದೆ ಅನ್ನುವ ಅದರೊಳಗೆ ಬರೆದಿದ್ದಾರೆ. ಅದನ್ನು ಓದ್ತಾ ಇದ್ದಾರೆ. ಜನರಿಗೆ ತಪ್ಪು ಸಂದೇಶ ಈ ರೀತಿ ವಿಕಸಿತ ಭಾರತ ಜಿರಾಮ್ಜಿ ಆ್ಯಕ್ಟನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಾರ್ದ ಕಾನೂನು ಸಚಿವರಾಗಿ ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಸಂದರ್ಭದೊಳಗೆ ನಾವು ಸುಮ್ಮ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಆ ಒಂದು ವಿಚಾರದೊಳಗೆ ನಾನು ಪ್ರೊಟೆಸ್ಟ್ ಮಾಡಿ ಬಂದಿದ್ದೀನಿ. ತಪ್ಪು ಹೇಳೋದು ನಾವು ಸುಮ್ಮ ಕೊಡ್ಲಿಕ್ಕಾಗ್ತದೆ, ಕೇಳಲಿಕ್ಕೆ ಸುಮ್ಮ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಪ್ರಜೆಯನ್ನು ಕೂಡಬಾರ್ದು. ಅದು ಒಂದೇ ಅಲ್ಲ, ಹಲವಾರು ಟೀಕೆಗಳನ್ನು ಮಾಡ್ತಿದ್ದಾರೆ ಅವರು. ನಾನು ಇವ್ರು ಪ್ರಶ್ನೆ ಮಾಡ್ತೇನೆ ಎಚ್.ಕೆ. ಪಾಟೀಲರನ್ನ. ಮನ್ರೇಗಾದೊಳಗೆ 100 ದಿನ ಇತ್ತು ಉದ್ಯೋಗ ಖಾತ್ರಿ, ನಾವೆಷ್ಟು ಮಾಡೀವ್ರಿ? 125 ಮಾಡೀವಿ. ಇದು ಬಡವರ ವಿರುದ್ಧನಾ ಕೂಲಿಕಾರರ ವಿರೋಧನೇ? ಉತ್ತರ ಕೊಡಿ. ಜಂಟಿ ಅಧಿವೇಶನದಲ್ಲಿ ಗವರ್ನರ್ ಭಾಷಣದ ಬಳಿಕ ನಡೆದ ಹೈಡ್ರಾಮಾದ ಬಗ್ಗೆ ರಾಷ್ಟ್ರಪತಿ ಮುರ್ಮುಗೆ ವರದಿ ನೀಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಕಾಂಗ್ರೆಸ್ ಶಾಸಕರು ಅಡ್ಡಿಪಡಿಸಿದ್ದರ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿ ನೀಡಿದ್ದಾರೆ. ಭಾಷಣ ಮುಗಿಸಿ ತೆರಳುತ್ತಾ ಇದ್ದಾಗ ಕಾಂಗ್ರೆಸ್ ಶಾಸಕರು ಮುತ್ತಿಗೆ ಹಾಕಿದ್ದಾರೆ.
ಜಿರಾಮ್ಜಿ ಕಾಯ್ದೆ ವಿರೋಧಿಸಿ ಘೋಷಣೆಗಳನ್ನ ಕೂಗಲಾಯಿತು. ವಿಧಾನಸಭೆಯ ಘಟನೆ ಬಗ್ಗೆ ರಾಷ್ಟ್ರಪತಿಗಳಿಗೆ ಗೆಹ್ಲೋಟ್ ವಿವರಣೆ ಕಳಿಸಿದ್ದಾರೆ. ರಾಷ್ಟ್ರಪತಿಗಳು ಅಂಗೀಕರಿಸಿರೋ ಕಾನೂನಿನ ಬಗ್ಗೆಯೇ ಟೀಕೆ ಮಾಡಲಾಗಿತ್ತು. ಭಾಷಣವನ್ನ ಪರಿಷ್ಕರಣೆ ಮಾಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ರಾಷ್ಟ್ರಪತಿಗಳಿಗೆ ಘಟನೆ ಬಗ್ಗೆ ವಿವರಣೆ ಸಹಿತ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಭಾಷಣ ಮಾಡುವಂತೆ ಕಾಂಗ್ರೆಸ್ ಶಾಸಕರು ಒತ್ತಡ ಹೇರೋದಕ್ಕೆ ಪ್ರಯತ್ನಿಸಿದ್ರು. ಭಾಷಣ ಮುಗಿಸಿ ಹೋಗುತ್ತಾ ಇದ್ದಾಗ ರಾಜ್ಯಪಾಲರಾದ ನನ್ನ ವಿರುದ್ಧ ಘೋಷಣೆಗಳನ್ನ ಕೂಗಲಾಯಿತು. ನಾನು ಸಂವಿಧಾನಬದ್ಧ ಕರ್ತವ್ಯ ನಿಭಾಯಿಸಿದ್ದಾಗಿ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ಪತ್ರ ಇದು, ವರದಿ ಇದು. ಆವತ್ತು ಅಧಿವೇಶನದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಶಾಸಕರು ಬಂದಿದ್ದರ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ. ಶಾಸಕರಿಂದ ಅಡ್ಡಿ ಮಾತ್ರ ಅಲ್ಲ, ಭಾಷಣದ ಬಗ್ಗೆನೂ ಉಲ್ಲೇಖ ಇದೆ. ಜಂಟಿ ಅಧಿವೇಶನ ಉದ್ದೇಶಿಸಿ ನೀಡಿದ್ದ ಭಾಷಣದಲ್ಲಿ ಕೇಂದ್ರದ ಬಗ್ಗೆ ಟೀಕೆ ಮಾಡಲಾಯಿತು. ಜಿರಾಮ್ಜಿ ಕಾಯ್ದೆ ಜಾರಿ ಮಾಡಿದ್ದ ಕೇಂದ್ರದ ವಿರುದ್ಧ ರಾಜ್ಯದ ಆಕ್ರೋಶ ಅದರಲ್ಲಿ ವ್ಯಕ್ತ ಆಗಿತ್ತು. ಸರ್ಕಾರದ ಭಾಷಣಕ್ಕೆ ವಿರೋಧ ವ್ಯಕ್ತಪಡಿಸಿ ನಾನು ತಿದ್ದುಪಡಿ ಮಾಡಿ ಅಂತ ಹೇಳಿದ್ದೆ. ಭಾಷಣ ಬದಲಾವಣೆ ಸಾಧ್ಯ ಇಲ್ಲ ಅಂತ ಸರ್ಕಾರದ ನಿಯೋಗ ಹೇಳ್ತು. ಸರ್ಕಾರದ ಭಾಷಣ ಓದುವಂತೆ ಕಾನೂನು ಸಚಿವರು ಮನವಿ ಮಾಡಿಕೊಂಡ್ರು. ನಿಗದಿಯಂತೆ ಸದನದಲ್ಲಿ ಸಂವಿಧಾನಬದ್ಧ ಕರ್ತವ್ಯ ನಾನು ನಿಭಾಯಿಸಿದ್ದೀನಿ. ಭಾಷಣ ಮುಗಿಸಿ ತೆರಳುವಾಗ ಸರ್ಕಾರದ ಭಾಗವಾದ ಸದಸ್ಯರು ನನಗೆ ಅಡ್ಡಿಪಡಿಸಿದ್ರು. ನನ್ನ ಭಾಷಣವನ್ನು ವಿರೋಧಿಸಿ ಕಾಂಗ್ರೆಸ್ ಸದಸ್ಯರು ಕೂಗುತ್ತಾ ಬಂದ್ರು. ಈ ವೇಳೆ ಭದ್ರತಾ ಸಿಬ್ಬಂದಿಗಳು ನನ್ನ ರಕ್ಷಣೆಗೆ ಧಾವಿಸಿ ನನ್ನನ್ನ ಕಳಿಸ್ಕೊಟ್ರು. ಈ ಮೂಲಕ ನನ್ನ ಮೇಲೆ ಒತ್ತಡ ಹೇರೋದಕ್ಕೆ ಕಾಂಗ್ರೆಸ್ ಸದಸ್ಯರು ಪ್ರಯತ್ನಿಸಿದ್ರು ಅಂತ ವಿವರವಾಗಿ, ಅವತ್ತಿನ ಘಟನೆಯ ಬಗ್ಗೆ ವಿವರವಾಗಿ ವರದಿ ಸಲ್ಲಿಸಿದ್ದಾರೆ ರಾಜ್ಯಪಾಲರು. ಇನ್ನು ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಸಂಘರ್ಷದ ಮಧ್ಯೆ ಇವತ್ತು ರಾಜಭವನಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡೋರಿದ್ದಾರೆ. ಭೇಟಿ ಕೊಟ್ಟು ಚಹಾಕೂಟದಲ್ಲಿ ಭಾಗಿಯಾಗ್ತಾರೆ ಮುಖ್ಯಮಂತ್ರಿಗಳು. ಗಣ್ಯರ ಗೌರವಾರ್ಥವಾಗಿ ರಾಜ್ಯಪಾಲರು ವಾಡಿಕೆಯಂತೆ ಚಹಾಕೂಟ ಆಯೋಜನೆ ಮಾಡ್ತಾರೆ. ಸಂಜೆ 5:30ಕ್ಕೆ ರಾಜ್ಯಪಾಲರನ್ನ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಹಾಗೂ ರಾಜ್ಯಪಾಲರು ಚರ್ಚೆ ನಡೆಸೋರಿದ್ದಾರೆ. ರಾಜಭವನಕ್ಕೆ ತೆರಳುತ್ತಾ ಇರೋ ಲೈವ್ ವಿಜುವಲ್ಸ್ ಇದು. ಸಿದ್ದರಾಮಯ್ಯ ಅವರನ್ನ ನೀವು ನೋಡ್ತಾ ಇದ್ದೀರಿ. 5:30 ಸುಮಾರಿಗೆ ಚಹಾಕೂಟಕ್ಕೆ ಆಯೋಜನೆ ಮಾಡಲಾಗಿದೆ. ಚಹಾಕೂಟಕ್ಕೆ ಹಾಜರಾಗ್ತಾರೆ ಸಿದ್ದರಾಮಯ್ಯ ಅವರು. ಹಾಜರಾಗಿ ಅರ್ಧ ಗಂಟೆಗಳ ಕಾಲ ರಾಜ್ಯಪಾಲರ ಜೊತೆ ಮಾತಾಡೋರಿದ್ದಾರೆ. ಒಂದು ಕಡೆ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಇದೆ. ಇದರ ಬಗ್ಗೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೂಡ ಕೊಟ್ಟಿದ್ದಾರೆ. ಎಲ್ಲದರ ನಡುವೆ ಚಹಾಕೂಟಕ್ಕೆ ಸಿದ್ದರಾಮಯ್ಯ ಅವರು ಹಾಜರಾಗ್ತಾರೆ. ಹಾಜರಾಗಿ ರಾಜ್ಯಪಾಲರ ಜೊತೆ ಮಾತಾಡೋರಿದ್ದಾರೆ. ಇನ್ನು ನಾಳೆಯಿಂದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಇರುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ನರೇಗಾ ಕಾಯ್ದೆ ಮರುಸ್ಥಾಪನೆಗಾಗಿ. ಕಾಂಗ್ರೆಸ್ ನಾಯಕರು ಫ್ರೀಡಂ ಪಾರ್ಕ್ ಟು ರಾಜಭವನ ಚಲೋ. ನಾಳಿನ ಹೋರಾಟದಲ್ಲಿ ಸಿಎಂ, ಡಿಸಿಎಂ, ಶಾಸಕರು, ಸಂಸದರು ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ವೇದಿಕೆನ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲಿಸುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ನಾಯಕರಿಂದ ಫ್ರೀಡಂ ಪಾರ್ಕ್ ಟು ರಾಜಭವನ ಚಲೋ. ನಾಳಿನ ಹೋರಾಟದಲ್ಲಿ ಸಿಎಂ, ಡಿಸಿಎಂ, ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ವೇದಿಕೆ ಅರೇಂಜ್ ಮಾಡ್ತಾ ಇದ್ದಾರೆ. ಅದರ ಮೇಲ್ವಿಚಾರಣೆ ನೋಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರತಿಭಟನಾ ವೇದಿಕೆ ಪರಿಶೀಲಿಸ್ತಾ ಇದ್ದಾರೆ. 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ JDS ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. ಯಾವುದು ಹೈಕಮಾಂಡ್ ಹೆಂಗಿಲ್ತಾರೆ?
ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಬಟ್ ಅವರಿಗೆ ಬಿಜೆಪಿ ಜೊತೆ ಇರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಅವ್ರು ಜಾಸ್ತಿ ಗೆದ್ದು. ಇನ್ನು ಇದೇ ಸಂದರ್ಭದಲ್ಲಿ 2028ಕ್ಕೆ ಕಾಂಗ್ರೆಸ್ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಸೇರಿದ್ರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ, ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅಂತ ಸಿದ್ದರಾಮಯ್ಯ ಮಾತಾಡಿದ್ದಾರೆ. 2028ಕ್ಕೂ ನಮ್ಮದೇ ಅಧಿಕಾರ, ನಾಯಕತ್ವ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮೈತ್ರಿಯಾಗಿ ಅಧಿಕಾರಕ್ಕೆ ಬಂದ್ರು ಜೆಡಿಎಸ್ಗೆ ಅಧಿಕಾರ ಕೊಡೋದಿಲ್ಲ. ಬಹುಮತ ಬಂದ್ರೆ ಬಿಜೆಪಿ ಯಾಕೆ ಜೆಡಿಎಸ್ಗೆ ಅಧಿಕಾರ ಕೊಡ್ತಾರೆ? ಇನ್ನು ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಈ ಒಳ್ಳೆ ದಿನ ಅಶುಭವಾದ ಮಾತನ್ನು ಯಾಕಾಡೋದು? ನಾವು ಸರ್ವಿಸ್ ಮಾಡ್ತಿರೋದು ನಾಡಿನ ಜನತೆಗೆ, ಕುಟುಂಬಕ್ಕಲ್ಲ. ಜೆಡಿಎಸ್ಗೆ ನಮ್ಮನ್ನ ನೆನೆಸ್ಕೊಳ್ಳದೆ ಇದ್ರೆ ಶಕ್ತಿ ಬರೋದಿಲ್ಲ ಅಂತ ಕುಟುಕಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದು ಎಚ್ಡಿಕೆ ಹಗಲುಗನಸು ಕಾಣ್ತಾ ಇದ್ದಾರೆ ಅಂತ ಜಮೀರ್ ವ್ಯಂಗ್ಯ ಆಡಿದ್ದಾರೆ. ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಜನತೆ, ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ. ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ. ಜನತೆಯ ನೇತೃತ್ವದ ಸರ್ಕಾರ ಇದು. ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ, ಜನತೆಯ ಸಂಕಷ್ಟಗಳಿಗೆ ಪರಿಹಾರ ಕೊಡ್ತಕ್ಕಂಥ ಜನತೆಯ ಸರ್ಕಾರ 28ಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಕ್ಕೆ ತರ್ತಾರೆ ಅಂತಕ್ಕಂಥ ವಿಶ್ವಾಸ. 2028ಕ್ಕೆ ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಜನತೆ, ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ. ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ. ಜನತೆಯ ನೇತೃತ್ವದ ಸರ್ಕಾರ ಇದು. 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. ಯಾವುದು ಹೈಕಮಾಂಡ್ ಹೆಂಗ್ ಗೆಲ್ತಾರೆ? ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಬಟ್ ಅವರಿಗೆ ಬಿಜೆಪಿ ಜೊತೆ ಇರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಅವ್ರು ಜಾಸ್ತಿ ಗೆದ್ದರೆ ಬಿಟ್ಬಿಡ್ತಾರೆ ಇವ್ರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು, ಯಾವ ಕಾರಣಕ್ಕೂ ಬರಲ್ಲ. ನೋಡಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ತಂದೆಗೋಸ್ಕರ ಆಗ್ತಾ ಇದೆ ನಾನು ಅಂತ ಸರ್. ತಂದೆಗೋಸ್ಕರ ನಾನು ಮುಖ್ಯಮಂತ್ರಿ, ತಂದೆಗೋಸ್ಕರ. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಿರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಪಾಪ ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು, ತೊಂದರೆಯಲ್ಲಿರೋರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ ಮಾಡ್ತೀವಿ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸನದಲ್ಲಿ ಸಮಾವೇಶವನ್ನು ಮಾಡಿದ್ರು. ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. 28ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ಯಾರು ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಇಬ್ರಿಗೂ ಸ್ವಂತ ಬಲದ ಮೇಲೆ ಬರೋ ಸಾಮರ್ಥ್ಯ ಇಲ್ಲ, ಅವ್ರು ಬರೋದು ಇಲ್ಲ. JDS ಅವರ ಲೈಫ್ ಟೈಮ್ನಲ್ಲಿ 58 ದಾಟಿಲ್ಲ ಅಂತ ಅನ್ಸುತ್ತೆ ನನಗೆ. ಮ್ಯಾಕ್ಸಿಮಮ್ 58 ಸೀಟ್ಸ್ ಅವ್ರ ಇತಿಹಾಸದಲ್ಲಿ. ಇವ್ರು ಯಾವತ್ತು 3 ಫಿಗರ್ ದಾಟಿದ್ದಾರೆ BJP ಅವರು. ನಾನು ಅವ್ರ ಜೊತೆನೇ ಇದ್ದವನು. ಚಟ ಅಂತಾರೆ ಕುಮಾರಸ್ವಾಮಿಗೆ, ಒಂದು ಚಟ. ಈಗ ಸರ್ಕಾರ ಈಗೂ ಬರ್ತದೆ, ಸರ್ಕಾರ ಅವು ಬರ್ತದೆ, ನೆಕ್ಸ್ಟ್ ನಾವೇ ಬರ್ತೀವಿ. 13ರಲ್ಲಿ 8ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು, 8ಅಲ್ಲಿ ಬಂದಿಲ್ಲ. ಆಮೇಲೆ 13ರಲ್ಲಿ ಬರ್ತೀನಿ ಅಂದರು, 13ರಲ್ಲಿ ಬಂದಿಲ್ಲ. 18ಅಲ್ಲಿ ಬರ್ತೀನಿ ಅಂದರು, 18ಅಲ್ಲಿ ಬಂದಿರ. 23ಕ್ಕೆ 19ಕ್ಕೆ ಬಂದು ನಿಂತ್ಕೊಂಡ್ರು. ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ 59 ಸೀಟ್ ಗೆದ್ದಿದ್ದು. ರೀಚ್ ಆಗೋಕ್ಕಾಗಲಿಲ್ಲ ಕುಮಾರಸ್ವಾಮಿಯು. 2013ರಲ್ಲಿ 40ಕ್ಕೆ ಬಂದರು, 2019ಅಲ್ಲಿ 28 ಬಂದರು. ಈಗ ಮೊನ್ನೆ ಚುನಾವಣೆಯಲ್ಲಿ 19 ಬಂದರು. 2023 ಚುನಾವಣೆ ಮುಂಚೆ ಏನು ಹೇಳ್ತಾಯಿದ್ರು? ಬರೆದಿಕ್ಕೊಳ್ಳಿ ಬಾಂಡ್ ಪೇಪರಲ್ಲಿ, ಮಾಧ್ಯಮದಲ್ಲಿ, ನಮ್ಮದೇ ಸರ್ಕಾರ, ನಾವೇ ಮಾಡ್ತೀವಿ ಸರ್ಕಾರ ರಚನೆ ಅಂತ ಹೇಳಿದ್ರು. ಅದು ಕುಮಾರಸ್ವಾಮಿಗೆ ಆ ಚಟ. ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿಯವರು ಹಗಲು ಕನಸು ನೋಡ್ತಾವ್ರೆ. ಇಲ್ಲ, ಅವ್ರು ಜಡ್ಡು ಆಲ್ರೆಡಿ ಮರ್ಜ್ ಮಾಡ್ದಂಗೆ ಅವರು. ಕುರ್ಚಿ ಕಿತ್ತಾಟದ ಮಧ್ಯೆ ಈಗ ಬಣ ಬಡಿದಾಟಕ್ಕೆ ಮತ್ತೊಂದು ವೇದಿಕೆ ರೆಡಿಯಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ 2 ಬಣಗಳ ಮಧ್ಯೆ ಫೈಟ್ ನಡೀತಾ ಇದೆ.
ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಮಧ್ಯೆ ಪೈಪೋಟಿ ಜೋರಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ತಮ್ಮ ಆಪ್ತ ಎಂಎಲ್ಸಿ ರವಿಗೆ ಹುದ್ದೆ ಕೊಡಿಸೋದಕ್ಕೆ ಡಿಸಿಎಂ ಪಟ್ಟು ಹಿಡಿದಿದ್ದಾರೆ. ಈಗ ಎರಡೂ ಬಣಗಳ ನಡುವೆ ಫೈಟ್. ಈ ಮಧ್ಯೆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಿಗೆ ಸಿಎಂ ಚಹಾಕೂಟ ಆಯೋಜನೆ. ಇವತ್ತು ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಟೀ ಪಾರ್ಟಿ ನಡೆಯುತ್ತೆ. ಹಾಗಾದ್ರೆ ಈ ಟೀ ಪಾರ್ಟಿಯ ಸಂದರ್ಭದಲ್ಲೇ ಸ್ಥಾನಗಳು ನಿರ್ಧಾರ ಆಗತ್ವಾ? ಜನವರಿ 29ಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಮತದಾನ ನಡೆಯುತ್ತಾ ಅಥವಾ ಅವಿರೋಧ ಆಯ್ಕೆ ನಡೆಯುತ್ತಾ? ಇವತ್ತಿನ ಸಭೆ ಆದ ಮೇಲೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನಿರ್ಧಾರವಾಗಿ ಹೋಗುತ್ತಾ? ಇವತ್ತು ಸಂಜೆ 6 ಗಂಟೆಗೆ ಚಹಾಕೂಟ ಇದೆ. ಆ ಚಹಾಕೂಟದಲ್ಲೇ ನಿರ್ಧಾರ ಆಗುತ್ತಾ? ಶತಾಯಗತಾಯ ಅಧ್ಯಕ್ಷ ಸ್ಥಾನದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಈಗಿಂದ ಅಲ್ಲ, ರಾಜಣ್ಣ ಅವರು ಸಚಿವರಾಗಿದ್ದಾಗಿಂದಲೂ ಇದರ ಬಗ್ಗೆ ಹಗ್ಗ ಜಗ್ಗಾಟಗಳು ನಡೀತಾನೆ ಇದೆ. ಇದು ಮುಂದುವರೆದಿದೆ. ಈಗ ಕರ್ನಾಟಕದಲ್ಲಿ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣ ಸಂಬಂಧ ಅಮಿತ್ ಶಾ ಅವರು ಎಲ್ಲಿದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೇನ್ರಿ? ಕಲಬುರಗಿಯಲ್ಲಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. 400 ಕೋಟಿ ಕಾಂಗ್ರೆಸ್ನದ್ದು ಅಂತ ಫಡ್ನವೀಸ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾ ಹಾಗೂ ಮುಂಬೈನಲ್ಲಿ ಬಿಜೆಪಿ ಅವರದ್ದೇ ಸರ್ಕಾರ ಇದೆ. ಫಡ್ನವೀಸ್ ಹೇಳಿಕೆಗೆ ಶರಣಬಸಪ್ಪ ದರ್ಶನಾಪುರ್ ತಿರುಗೇಟ್ ಕೊಟ್ಟಿದ್ದಾರೆ. ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈ ಹಣ ಮೋದಿ ಅವರದ್ದೇ ಅಂದ್ರೆ ಏನ್ ಮಾಡ್ತೀರಿ? ಸಚಿವ ಬೋಸರಾಜು ಮಧು ಬಂಗಾರಪ್ಪ ವಾಕ್ಸಮರ ನಡೆಸಿದ್ದಾರೆ. ಅದು ಯಾರ್ದು ಏನು ಅಂತ ಗೊತ್ತಿಲ್ಲ, ಆಯಿತಾ? ನನ್ನ ಪ್ರಶ್ನೆ ಇಷ್ಟೇ. ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ BJP ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ದಿದ್ರೆ ಕಾಂಗ್ರೆಸ್ಸು, BJP ಇದ್ದರೆ BJP, NCP, ಶಿವಸೇನಾ, ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಇನ್ಕಮ್ ಟ್ಯಾಕ್ಸ್ ಕಳಿಸಿ ನಾನು ನೀನು ಶೇರ್ ಮಾಡ್ತೀನಿ ನನ್ನ ಹತ್ರ. ನಂದು ನಿಂದು ಅಂದ್ಬಿಡು, ಯಾಕೆ ಸುಮ್ಮನೆ ಟ್ಯಾಕ್ಸ್ ಕಟ್ಬಿಟ್ರೆ ಆಯ್ತಲ್ಲ, ಅದು ಸ್ವಲ್ಪನಾದರೂ ಉಳಿಯುತ್ತೆ ನಮಗೆ. ನರೇಂದ್ರ ಮೋದಿಯವರು ಕಳಿಸ್ತಾ ಇರೋ ಹಣ ಅಂದರೆ ಆಗತ್ತಾ? ನಾನು ಹೇಳ್ಬೋದಾ? ಈಗ ಅವರ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.